ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ಹುರುಳಿ ಉಪಯೋಗಿಸ್ಕೊಂಡು ಹುರುಳಿ ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹುರುಳಿ ಬಸ್ಸಾರು ಮಾಡೋಕ್ಕೆ ಮೊದಲು ಕುಕ್ಕರಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ನೀರು ಒಂದ್ಸಲ ಕುದಿಯೋದಕ್ಕೆ ಶುರು ಆದ ನಂತರ 1 ಕಪ್ ಹುರುಳಿ 250 ml ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಅದರಲ್ಲಿರೋವಂಥ ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು, ಯಾಕೆಂದರೆ ಹುರುಳಿಯಲ್ಲಿ ಗಲೀಜು ಜಾಸ್ತಿ ಇರುತ್ತೆ, ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ 2 ರಿಂದ 3 ಬಾರಿ ವಾಶ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಹುರುಳಿನ ನೆನೆಸ್ಬಿಟ್ಟು ಅನಂತರ ಬೇಯೋದಕ್ಕೆ ಹಾಕ್ತಾರೆ. ಆ ಥರನೂ ಮಾಡ್ಬೋದು, ಆದರೆ ಆ ಥರ ಮಾಡೋದ್ರಿಂದ ಕಟ್ಟು ನಿಮಗೆ ಅಷ್ಟು ಬಿಡೋದಿಲ್ಲ. ಈ ಥರ ಹುರುಳಿ ಡೈರೆಕ್ಟಾಗಿ ಹುರುಳಿನ ಚೆನ್ನಾಗಿ ವಾಶ್ ಮಾಡಿ ನಂತರ ಕುದಿಯೋ ನೀರೊಳಗಡೆ ಹಾಕ್ಬಿಟ್ಟು ನಾವು ಬೇಯಿಸ್ಕೊಂಡ್ರೆ ಹುರುಳಿ ಕಟ್ಟು ತುಂಬ ಚೆನ್ನಾಗಿ ಬಿಡುತ್ತೆ. 1 ಕಪ್ಪು ಹುರುಳಿಗೆ 5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದು ಕಟ್ಟೆ ಮೇಯ್ನ್ ಇಂಪಾರ್ಟೆಂಟ್ ನಮಗೆ ಈ ಸಾರು ಮಾಡೋದಕ್ಕೆ. ಲಿಡ್ ಕ್ಲೋಸ್ ಮಾಡಿಕೊಂಡು 3 ರಿಂದ 4 ವಿಷಲ್ ಕೂಗಿಸ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 4 ವಿಷಲ್ ತೊಗೊಳ್ಳೋಣ. ನಂತರ ಓಪನ್ ಮಾಡಿ ಪುನಃ ಉಪ್ಪು ಹಾಕಿ ಇನ್ನೊಂದೆರಡು ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಪ್ರೆಷರ್ ಬಿಟ್ಟಿದೆ. ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹುರುಳಿ ಬೆಂದಿದೆ ಚೆನ್ನಾಗೆ. ಇವಾಗ ಈ ಟೈಮಲ್ಲಿ ಉಪ್ಪು ಹಾಕೊಳ್ಳೋಣ. ನಾವು ಫಸ್ಟೇ ಏನಾದರೂ ಉಪ್ಪು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಬಿಟ್ರೆ ಹುರುಳಿ ಸರಿಯಾಗಿ ಬೇಯಲ್ಲ. ಅದಕ್ಕೋಸ್ಕರ ಕೊನೆಯಲ್ಲಿ ಉಪ್ಪು ಹಾಕಿ ಜಸ್ಟ್ ಇನ್ನು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಹುರುಳಿ ಮೇಲೆ ಡಿಪೆಂಡ್ ಆಗುತ್ತೆ. ನೀರೇನಾದರೂ ಅವಶ್ಯಕತೆ ಇದ್ದರೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಬಿಸಿನೀರನ್ನ ಕುದಿಸ್ಕೊಂಡು ಹಾಕ್ಕೊಂಡು ನಾವು ಕೂಗಿಸ್ಕೋಬೋದು. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು ವಿಷಲ್ ಕೂಗಿಸ್ಕೊಳ್ತೀನಿ. ಇನ್ನೊಂದು ವಿಷಲ್ ಕೂಗಿಸ್ತೀನಿ. ಇವಾಗ ಪ್ರೆಷರ್ ಬಿಟ್ಟಿದೆ. ಲಿಡ್ ಓಪನ್ ಮಾಡ್ಕೊಳ್ತೀನಿ. ಹುರುಳಿ ಚೆನ್ನಾಗಿ ಬೆಂದಿದೆ. ಒಂದ್ಸಲ ಹಿಂಗೆ ಕೈಯಲ್ಲಿ ಟಚ್ ಮಾಡಿ ನೋಡೋಣ. ನೋಡಿ, ತುಂಬಾ ಚೆನ್ನಾಗಿ ಬೆಂದಿದೆ. ಅಕಸ್ಮಾತ್ ಏನಾದರೂ ಹುರುಳಿ ಸ್ವಲ್ಪ ಒಂಚೂರು ಗಟ್ಟಿಗೆ ಹೀಗೆ ಮಿಲುಗ್ದಾಗ ಇಲ್ಲ ಅಂತಾರೆ ಒಂದ್ಸಲ ವಿಸ್ಕರಲ್ಲಿ ಅಥವಾ ಮಜ್ಜಿಗೆ ಮಂತಾಡ್ಕೊಳ್ಳಿ. ಇಲ್ಲಾಂದರೆ ಈ ಸ್ಪ್ಯಾಚುಲಾದಲ್ಲೇ 2-3 ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಏನು ನೀರಿರುತ್ತೆ ಅದೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಈ ನೀರನ್ನ ಹುರುಳಿಯಿಂದ ಶೋಧಿಸ್ಕೊಳ್ತೀನಿ ಪಾತ್ರೆಗೆ. ಒಂದು ಸ್ಟ್ರೈನರ್ಗೆ ಹಾಕಿ ಈ ಹುರುಳಿನೆಲ್ಲ ಶೋಧಿಸ್ಕೊಂಡಿದ್ದೀನಿ. ಕಟ್ಟನ್ನ ತೊಗೊಂಡು ಆ ಕಟ್ಟಲ್ಲಿ ಸಾರು ಮಾಡ್ಕೊಳ್ಳೋಣ. ಈ ಹುರುಳಿಗೆ ನೀವು ಪಲ್ಯನಾದರೂ ಮಾಡ್ಕೋಬೋದು, ಒಬ್ಬಟ್ಟಾದರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಹುರುಳಿ ಮಾತ್ರ ನಾವು ಒಂಚೂರು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಬೇಕಾದರೂ ಸಾಂಬಾರ್ಗೆ ಹಾಕ್ಬೋದು, ಇಲ್ಲಾಂದರೆ ಮಿಕ್ಸರ್ ಜಾರ್ಗಾದರೂ ಹಾಕ್ಬಿಟ್ಟು 1 ರುಬ್ಬು ಹಾಕ್ಬೋದು. ಇವಾಗ ನೆಕ್ಸ್ಟು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಕ್ಸರ್ ಜಾರ್ ಒಳಗಡೆ 1 ಟೇಬಲ್ ಸ್ಪೂನಷ್ಟು ಬೇಯಿಸಿರೋವಂಥ ಹುರುಳಿನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ. ನೀವು ತೆಂಗಿನ ತುರಿನ ಬಸ್ಸಾರಿಗೆ ಹಾಗೆ ಬೇಕಾದರೂ ಹಾಕಿ ಕುದಿಸ್ಬೋದು. ಒಂದ್ಸಲ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಅದರ ರಸ ಚೆನ್ನಾಗಿ ಬಿಡುತ್ತೆ. ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಅರ್ಧ ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಬಸ್ಸಾರು ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಇವಾಗ ನೆಕ್ಸ್ಟ್ ಒಗ್ಗರಣೆ ಹಾಕ್ತೀನಿ. ಹುರುಳಿ ಬೇಯಿಸಿದ ಕುಕ್ಕರ್ನೇ ಕ್ಲೀನ್ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್. ಎಣ್ಣೆ ಕಾದ ನಂತರ ಹಾಕ್ಕೊಳ್ತಾ ಇದ್ದೀನಿ. 2 ಚೆನ್ನಾಗಿ ಸಿಡಿದ ಹಾಗೆ ಬೆಳ್ಳುಳ್ಳಿ 4 ರಿಂದ 5 ಎಸ್ಳು, ಒಣಗಿದ ಮೆಣಸಿನ್ಕಾಯಿ 2, ಕರಿಬೇವಿನ ಸೊಪ್ಪು 1 ಗರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಟಕಿ ಇಂಗು, ಜೊತೆಯಲ್ಲೇ 2 ಈರುಳ್ಳಿ. ಈ ಬಸ್ಸಾರಿಗೆ ಇನ್ನೇನು ಹಾಕ್ತಾ ಇರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಸ್ಲೈಸಸ್ ಥರ ಕಟ್ ಮಾಡಿಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಗಟ್ಟಿ ಹುಣಸೆ ಹಣ್ಣಿನ ಪೇಸ್ಟ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್,
ಸಾಂಬಾರು ಪೌಡರ್ ಇಲ್ಲ ಅಂದ ಪಕ್ಷದಲ್ಲಿ ನೀವು ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕೋಬೋದು. ಧನಿಯಾ ಪುಡಿ, ಜೀರಿಗೆ ಪುಡಿ, 1 ಟೀ ಸ್ಪೂನ್ ಬೆಲ್ಲ. ನಾನು ಪ್ಯೂರ್ ಆಗಿರೋವಂಥ ಬೆಲ್ಲನೇ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಫಸ್ಟು ಈ ಖಾರನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದರಲ್ಲಿರುವಂಥ ಘಾಟಂಶ ಎಲ್ಲ ಹೋಗಬೇಕು. 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ಖಾರನ. ಇವಾಗ ನಾನು ಶೋಧಿಸಿಟ್ಕೊಂಡಿರೋವಂಥ ಹುರುಳಿ ಕಟ್ಟು ಇದನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪನ್ನ ನಾವು ಹುರುಳಿ ಬೇಯೋದಕ್ಕೆ ಹಾಕಿರೋದ್ರಿಂದ ನೋಡಿಬಿಟ್ಟು ಬೇಕಿದ್ರೆ ಮಾತ್ರ ಹಾಕೋಬೇಕಾಗತ್ತೆ. ಇವಾಗ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋವಂಥ ತೆಂಗಿನಕಾಯಿ, ಹುರುಳಿ ಅದನ್ನು ಕೂಡ ಹಾಕೊಳ್ಳೋಣ. ಜೊತೆಯಲ್ಲೇ ರುಬ್ಬಿಟ್ಕೊಂಡಿರೋವಂಥ ಹುರುಳಿ 1 ಟೇಬಲ್ ಸ್ಪೂನ್ದು, ತೆಂಗಿನಕಾಯಿ ಹುರುಳಿನ ರುಬ್ಬಿಟ್ಟೆ ಹಾಕಬೇಕು ಅಂತ ಏನಿಲ್ಲ. ಹುರುಳಿನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅಂದರೆ ಕಿವುಚ್ಬಿಟ್ಟು ಒಂದು ಚೂರು ಅದರಲ್ಲಿರೋವಂಥ ನಾರಾಂಶ ಇಲ್ಲದ ಹಾಗೆ ಕಿವುಚ್ಬಿಟ್ಟು ಹಾಕ್ಬೋದು. ತೆಂಗಿನಕಾಯಿ ಕೂಡ ಹಾಗೆ ಹಾಕ್ಬೋದು, ಹಾಗೆ ಬಾಯಿಗೆ ಸಿಗೋದಕ್ಕೆ ಇಷ್ಟಪಡೋರು. ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದು ಕುದಿ ಬರಲಿ. ಇದು ಏನಿಲ್ಲ ಅಂದರೂ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲಿರೋವಂಥ ಘಾಟಂಶ ಎಲ್ಲ ಹೋಗಬೇಕು. ಆವಾಗಲೇ ನಿಮಗೆ ಹುರುಳಿ ಬಸ್ಸಾರು ಒಳ್ಳೆ ಟೇಸ್ಟ್ ಬರೋದು. ನಿಮಗೆ ಒಂದು ಸಲ ಕುದಿ ಬರ್ತಿದ್ದ ಹಾಗೆ ಮೀಡಿಯಮ್ ಫ್ಲೇಮ್ ಮಾಡ್ತೀನಿ. ಕುದಿ ಬಂದ ನಂತರ 10 ರಿಂದ 12 ನಿಮಿಷ ಈ ಬಸ್ಸಾರನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕುದ್ದಷ್ಟು ಬಸ್ಸಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ. ಹುರುಳಿ ಬಸ್ಸಾರು ರೆಡಿ ಇದೆ. ನಾನು ಆವಾಗಲೇ ತೋರಿಸಿದ್ನಲ್ಲ ಕಾಳು, ನಿಮಗೆ ಆ ಕಾಳಲ್ಲಿ ನೀವು ಪಲ್ಯ ಬೇಕಾದರೂ ಮಾಡ್ಕೋಬೋದು ಅಥವಾ ಒಬ್ಬಟ್ಟು ಬೇಕಾದರೂ ಮಾಡ್ಕೋಬೋದು. ಕಳೆದ ರೆಸಿಪಿಗಳಲ್ಲಿ ನಾನು ನಿಮಗೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾರ್ಡಲ್ಲಿ ಹಾಕಿರ್ತೀನಿ. ಈ ಹುರುಳಿ ಬಸ್ಸಾರಂತೂ ಮುದ್ದೆ ಜೊತೆ ತುಂಬಾ ರುಚಿಯಾಗಿರುತ್ತೆ. ವೈಟ್ ರೈಸ್ ಜೊತೆನೂ ಕೂಡ ತಿನ್ಬೋದು. ಈ ಹುರುಳಿ ಬಸ್ಸಾರು ಮಾಡಿದ ದಿನದಕ್ಕಿಂತ ಒಂದು 2 ದಿನ ಆದ ನಂತರ, ಅಂದರೆ ದಿನ ಕುದಿಸ್ಬೇಕು ಇಡಬೇಕು, ಹೀಗೆ ಒಂದು 10 ದಿನದವರೆಗೂ ನಾವು ಈ ಹುರುಳಿ ಬಸ್ಸಾರನ್ನ ಇಟ್ಕೋಬೋದು. ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.